ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 114 ರಫೇಲ್ ಡೀಲ್ ಭಾರತ ಮತ್ತು ದಸಾಲ್ಟ್ ಕಂಪನಿಯ ನಡುವಿನ ಐತಿಹಾಸಿಕ ಒಪ್ಪಂದ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತೀಯ ವಾಯುಪಡೆ ಇವತ್ತು ತುಂಬ ಒತ್ತಡದಲ್ಲಿದೆ. ನಮ್ಮ ಭಾರತೀಯ ವಾಯುಪಡೆಗೆ ಅಂದರೆ IAFಗೆ 42.5 ಸ್ಕ್ವಾಡ್ರನ್ಗಳು ಬೇಕು. ಆದರೆ ಈಗ ಇರೋದು ಕೇವಲ 29 ಸ್ಕ್ವಾಡ್ರನ್ಗಳು ಮಾತ್ರ. ಇದು ಬರೀ ಸಂಖ್ಯೆಯ ವಿಷಯ ಅಲ್ಲ, ಇದು ನಮ್ಮ ದೇಶದ ಆಕಾಶ ರಕ್ಷಣೆಯ ವಿಷಯವಾಗಿದೆ. ಮತ್ತು ಅದಕ್ಕೆ ಈ 114 ರಫೇಲ್ ಡೀಲ್ ಇಷ್ಟೊಂದು ಕ್ರಿಟಿಕಲ್ ಆಗಿದೆ. ಹಾಗಾದರೆ ಈ ಡೀಲ್ ಎಲ್ಲಿಗೆ ಬಂದಿದೆ, ಏನು ನಡೆಯುತ್ತಿದೆ ಎಲ್ಲವನ್ನು ವಿವರವಾಗಿ ನೋಡೋಣ ಬನ್ನಿ. ಮೊದಲನೆಯ ವಿಷಯವಾದದ್ದು ಡೀಲ್ ಎಷ್ಟು ದೊಡ್ಡದು ಅಂತ. ಫ್ರಾನ್ಸ್ನ ಪ್ರಮುಖ ಏರೋಸ್ಪೇಸ್ ಕಂಪನಿ ಡಸಾಲ್ಟ್ ಏವಿಯೇಷನ್ 114 ರಫೇಲ್ ಫೈಟರ್ ಜೆಟ್ಸ್ಗಳನ್ನು ಭಾರತಕ್ಕೆ ಮಾರಾಟ ಮಾಡಲು 2026ರ ಕೊನೆಯ ಹೊತ್ತಿಗೆ ಒಪ್ಪಂದಗಳನ್ನು ಮುಗಿಸಲು ಸಂಪೂರ್ಣ ತಯಾರಿಯಲ್ಲಿ ತೊಡಗಿದೆ. ಈ ಡೀಲ್ನ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 3.25 ಲಕ್ಷ ಕೋಟಿ ರೂಪಾಯಿಗಳು, ಅಂದರೆ ಸುಮಾರು $36 ಬಿಲಿಯನ್. ಇದು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಒಪ್ಪಂದಗಳಲ್ಲಿ ಒಂದು. ಡಸಾಲ್ಟ್ನ CEO ಆದ ಎರಿಕ್ ಟ್ರ್ಯಾಪಿಯರ್ ಅವರು ಈ ತ್ವರಿತ ಟೈಮ್ಲೈನನ್ನು ಇತ್ತೀಚೆಗೆ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಫೆಬ್ರವರಿ 2026ರಲ್ಲಿ ಭಾರತ ಸರ್ಕಾರದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ DAC ಈ ಪ್ರಾಜೆಕ್ಟ್ಗೆ ಫಾರ್ಮಲ್ ಅನುಮೋದನೆ ನೀಡಿದೆ. ಅಂದರೆ ಕಾಗದದ ಮೇಲಿನ ಕೆಲಸ ಶುರುವಾಗಿದೆ ಸ್ನೇಹಿತರೆ. ಎರಡನೇ ವಿಷಯ, ಯಾವ ರಫೇಲ್ ಜೆಟ್, F4+ ಮತ್ತು F5 ಅಂತನಾ? ಸಾಮಾನ್ಯ ರಫೇಲ್ ಅಲ್ಲ ಸ್ನೇಹಿತರೆ. ಭಾರತ ಕೇಳುತ್ತಿರೋದು ರಫೇಲ್ F4+ ಸ್ಟ್ಯಾಂಡರ್ಡ್, ಅಂದರೆ ಈ ಇಡೀ ಸೀರೀಸ್ನಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ ವರ್ಷನ್ ಆಗಿದೆ. ಇದರಲ್ಲಿ ಏನಿದೆ? ಮೊದಲನೆಯದಾಗಿ ಅಪ್ಗ್ರೇಡೆಡ್ ರೆಡಾರ್ ಕೆಪಬಿಲಿಟೀಸ್, ಅಂದರೆ ಶತ್ರುವನ್ನು ಇನ್ನಷ್ಟು ದೂರದಿಂದ ಇನ್ನಷ್ಟು ನಿಖರವಾಗಿ ಪತ್ತೆ ಮಾಡಬಹುದು. ಎರಡನೆಯದಾಗಿ ಎನ್ಹ್ಯಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಸ್, ಅಂದರೆ ಶತ್ರುವಿನ ರೆಡಾರ್ಗಳನ್ನು ಮತ್ತು ಮಿಸೈಲ್ಗಳನ್ನು ಗೊಂದಲಕ್ಕೆ ಸಿಲುಕಿಸುವ ಸಾಮರ್ಥ್ಯ. ಮೂರನೆಯದಾಗಿ ಟೇಲ್ಸ್ ಟಾಲಿಯೋಸ್ ಟಾರ್ಗೆಟಿಂಗ್ ಪೋಡ್, ಅಂದರೆ ಭೂಮಿಯ ಮೇಲಿನ ಟಾರ್ಗೆಟ್ಗಳನ್ನು ಅತ್ಯಂತ ನಿಖರವಾಗಿ ಗುರಿಯಿಡುವ ವ್ಯವಸ್ಥೆ. ಆದರೆ ಇಲ್ಲಿ ನಿಲ್ಲೋದಿಲ್ಲ. ಈ ಡೀಲ್ನಲ್ಲಿ ಒಂದು ವಿಶೇಷ ಆಪ್ಷನ್ ಇದೆ. ಭಾರತದ ಭವಿಷ್ಯದಲ್ಲಿ ರಫೇಲ್ F5 ಸೂಪರ್ ರಫೇಲ್ ಸ್ಟ್ಯಾಂಡರ್ಡ್ ಕೂಡ ಪಡೆಯಬಹುದು. ಇದು 2030ರ ಆರಂಭದಲ್ಲಿ ಸರ್ವಿಸ್ಗೆ ಬರಲಿದೆ. ಈ F5ನಲ್ಲಿ ಏನಿರುತ್ತೆ ಅಂದರೆ, ಮೊದಲನೆಯದಾಗಿ M88 T-Rex ಇಂಜಿನ್ಸ್. ಇವು ಈಗಿರುವ ಇಂಜಿನ್ಗಳಿಗಿಂತ 20% ಹೆಚ್ಚು ಥ್ರಸ್ಟನ್ನು ನೀಡುತ್ತವೆ, ಅಂದರೆ ಇನ್ನಷ್ಟು ವೇಗ, ಇನ್ನಷ್ಟು ಶಕ್ತಿ. ಎರಡನೆಯದಾಗಿ ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಸ್. ಒಬ್ಬ ಪೈಲಟ್ ಆಕಾಶದಿಂದಲೇ ಅನ್ಮ್ಯಾನ್ಡ್ ಡ್ರೋನ್ಸ್ಗಳನ್ನು ಕಂಟ್ರೋಲ್ ಮಾಡಬಹುದು. ಇದು ನ್ಯೂರಾನ್ ಪ್ರಾಜೆಕ್ಟ್ನಿಂದ ಬಂದ ತಂತ್ರಜ್ಞಾನ. ಮೂರನೆಯದಾಗಿ RBE-2 XG ರೆಡಾರ್ ವಿತ್ GAN ಟೆಕ್ನಾಲಜಿ. ಇದು ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನವನ್ನು ಬಳಸಿ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ಕೂಡ ಪತ್ತೆ ಮಾಡಬಲ್ಲದು. ಚೀನಾದ ಸ್ಟೆಲ್ತ್ ಜೆಟ್ಸ್ಗಳು ಕೂಡ ಇದರಿಂದ ತಪ್ಪಿಸಿಕೊಳ್ಳಲು ಕಷ್ಟವಾಗುತ್ತದೆ ಸ್ನೇಹಿತರೆ. ಮೂರನೆಯ ವಿಷಯ, ಮೇಕ್ ಇನ್ ಇಂಡಿಯಾ ನಾಗ್ಪುರ್ನಲ್ಲಿ ಅಸೆಂಬ್ಲಿ ಲೈನ್. ಇದು ತುಂಬ ಮಹತ್ವದ ಭಾಗ. ಈ 114 ಯುದ್ಧ ವಿಮಾನಗಳ ಪೈಕಿ ಕೇವಲ 18 ಜೆಟ್ಸ್ಗಳು ಮಾತ್ರ ಫ್ರಾನ್ಸ್ನಲ್ಲಿ ತಯಾರಾಗಿ ಫ್ಲೈ ಅವೇ ಕಂಡೀಷನ್ನಲ್ಲಿ ಭಾರತಕ್ಕೆ ಬರುತ್ತವೆ. ಉಳಿದ 96 ಯುದ್ಧ ವಿಮಾನಗಳು ಭಾರತದಲ್ಲೇ ನಾಗ್ಪುರ್ನಲ್ಲಿರುವ ಡಸಾಲ್ಟ್ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ DRAL ಸ್ಥಾವರದಲ್ಲಿ ತಯಾರಾಗಲಿವೆ. ಇದು ಎಷ್ಟು ದೊಡ್ಡ ಸಾಧನೆ ಎಂದರೆ, ರಫೇಲ್ ಯುದ್ಧ ವಿಮಾನದಂಥ ಅತ್ಯಾಧುನಿಕ ಫೈಟರ್ ಜೆಟ್ಗಳು
ಭಾರತದ ನೆಲದಲ್ಲಿ ಜೋಡಿಸಲ್ಪಡುತ್ತದೆ. ಒಪ್ಪಂದದ ಅಂತ್ಯದ ಹೊತ್ತಿಗೆ 60%ಕ್ಕಿಂತ ಹೆಚ್ಚು ಲೋಕಲ್ ಕಂಟೆಂಟ್ ಭಾರತೀಯ ಆಗಿರಬೇಕೆಂದು ಮ್ಯಾಂಡೇಟ್ ಮಾಡಲಾಗಿದೆ. ಈಗಾಗಲೇ ಹೈದರಾಬಾದ್ನಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಡಸಾಲ್ಟ್ ಏವಿಯೇಷನ್ ಜೊತೆಯಾಗಿ ರಫೇಲ್ನ ಫ್ಯೂಸಲೇಜ್ ಸೆಕ್ಷನ್ಸ್ಗಳನ್ನು ತಯಾರಿಸುತ್ತಿವೆ. 2020 ಕೊನೆಯ ಹೊತ್ತಿಗೆ ಪೂರ್ಣ ಪ್ರಮಾಣದ ಡೊಮೆಸ್ಟಿಕ್ ಅಸೆಂಬ್ಲಿ ಆರಂಭವಾಗಲಿದೆ. ಮಾತ್ರವಲ್ಲದೆ ಭಾರತ ಒಂದು ಗ್ಲೋಬಲ್ ರಫೇಲ್ MRO ಹಬ್ ಅಂದರೆ ಮೇಂಟೆನೆನ್ಸ್, ರಿಪೇರ್ ಮತ್ತು ಓವರ್ಹಾಲ್ ಸೆಂಟರ್ ಆಗಿ ಹೊರಹೊಮ್ಮಲಿದೆ. ಇದರಿಂದ ಉದ್ಯೋಗ, ತಂತ್ರಜ್ಞಾನ ಮತ್ತು ಎಕ್ಸ್ಪೋರ್ಟ್ ಅವಕಾಶಗಳು ಹೆಚ್ಚಾಗುತ್ತವೆ. 4ನೇ ವಿಷಯವಾಗಿ ಭಾರತೀಯ ವಾಯುಪಡೆಗೆ ಏಕೆ ತುರ್ತಾಗಿ ಈ ಜೆಟ್ಸ್ಗಳು ಬೇಕಾಗಿದೆ. ಸ್ನೇಹಿತರೆ, ಭಾರತದ ವಾಯುಸೇನೆ ಇವತ್ತು ಒಂದು ಗಂಭೀರ ಸ್ಥಿತಿಯಲ್ಲಿದೆ. IAFಗೆ ಅಧಿಕೃತವಾಗಿ 42 ಸ್ಕ್ವಾಡ್ರನ್ಸ್ಗಳು ಬೇಕು. ಆದರೆ ಈಗ ಇರೋದು ಕೇವಲ 29 ಸ್ಕ್ವಾಡ್ರನ್ಸ್ಗಳು. ಇದು ಬಹಳ ದೊಡ್ಡ ಗ್ಯಾಪ್. ಒಂದೆಡೆ LCA ತೇಜಸ್ MK1A ಪ್ರೋಗ್ರಾಂ ವಿಳಂಬವಾಗ್ತಿದೆ. ಇನ್ನೊಂದೆಡೆ ಹಳೆಯ MiG-21 ಯುದ್ಧ ವಿಮಾನಗಳನ್ನು ಒಂದೊಂದಾಗಿ ರಿಟೈರ್ಡ್ ಮಾಡಲಾಗುತ್ತಿದೆ. ಇಂಥ ಸಂದರ್ಭದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಗಡಿಗಳಲ್ಲಿ ಟೆನ್ಷನ್ ಇರುವಾಗ ಈ 114 ರಫೇಲ್ ಜೆಟ್ಸ್ಗಳು ಭಾರತದ ಆಕಾಶ ಸಾಮರ್ಥ್ಯವನ್ನು ಮರಳಿ ಬಲಿಷ್ಠಗೊಳಿಸಲು ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಒಟ್ಟಾರೆ ಹೇಳೋದಾದರೆ ಈ 114 ರಫೇಲ್ ಡೀಲ್ ಭಾರತಕ್ಕೆ ಕೇವಲ ಯುದ್ಧ ವಿಮಾನಗಳ ಖರೀದಿ ಅಲ್ಲ, ಇದೊಂದು ತಂತ್ರಜ್ಞಾನದ ವರ್ಗಾವಣೆ, ಮೇಕ್ ಇನ್ ಇಂಡಿಯಾ ಮತ್ತು ಭಾರತವನ್ನು ಒಂದು ಏರೋಸ್ಪೇಸ್ ಸೂಪರ್ ಪವರ್ ಆಗಿ ರೂಪಿಸುವ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ. 2026 ಕೊನೆಯ ಹೊತ್ತಿಗೆ ಈ ಡೀಲ್ ಸೈನ್ ಆಗುತ್ತದೋ ಇಲ್ಲವೋ ಅದನ್ನು ನಾವು ಕಾದು ನೋಡಬೇಕು. ಆದರೆ ಒಂದಂತೂ ಖಚಿತ, ಭಾರತ ಈ ಬಾರಿ ಆಕಾಶದ ಮೇಲಿನ ಹಿಡಿತ ಬಿಡಲು ತಯಾರಿಲ್ಲ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.